ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಒಂದು ಸ್ವಲ್ಪ ಕೋಲ್ಡ್ ಆಗೈತಿ, ಹಾಗಾಗಿ ಒಂದಿನ ಗ್ಯಾಪ್ ಆಯಿತು ವಿಡಿಯೋ ಹಾಕೋದು. ಆಮೇಲೆ ತಲೆನೋವು ಕೋಲ್ಡು ಇರೋದ್ರಿಂದ ವಿಡಿಯೋ ಎಡಿಟ್ ಮಾಡೋಕ್ಕೂ ಆಗಿರಲಿಲ್ಲ. ಬೆಳಿಗ್ಗೆ ನಾನು ವಿಡಿಯೋ ಎಡಿಟ್ ಮಾಡಿ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳಕತ್ತೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಹಾಗೆ ಒಂದು ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ಇಲ್ಲಿ ನೋಡಿರಿ, ನಿನ್ನೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಚಹಾ ಕುಡಿದು ಬ್ರೆಡ್ ತಿನ್ನಬೇಕು ಅಂತ ಹೇಳ್ಬಿಟ್ಟು. ಹಂಗಾಗಿ ಚಹಾ ಕಾಸಿದ್ದೆ, ಚಹಾ ಕುಡಿದು ಇದು ಚಹಾ ಜೊತೆಗೆ ಬ್ರೆಡ್ ತಿಂದು ಮುಂದಿನ ಕೆಲಸ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಚಹಾ ಕಾಸಿದ್ದೆ. ಬೆಳಿಗ್ಗೆ ನಾಷ್ಟ ಮಾಡಿದ್ದೆ, ಮಧ್ಯಾಹ್ನ ಒಂದು ಸ್ವಲ್ಪ ರೈಸ್ ಉಳಿದಿತ್ತು, ಅದನ್ನು ನವ್ಯಾಗ ತಿನ್ನಿಸಿದ್ದೆ. ನಮಿತಾನು ಅದನ್ನು ಇದನ್ನು ತಿನ್ಕೊತ ಅಡ್ಡಾಡ್ತಿರ್ತಾಳೆ. ಸಾಯಂಕಾಲ ಅನ್ನೋದ್ರೊಳಗೆ ಹೊಟ್ಟೆ ಹಸಿವು ಆಗಿಬಿಡ್ತು. ಹಾಗಾಗಿ ಮತ್ತು ಇದನ್ನು ಬ್ರೆಡ್ಡು ಚಹಾ ತಿನ್ನಾಕತ್ತೀವಿ ಮಾತಾಡ್ಕೊಂತ ಮೂರು ಮಂದಿ. ಇನ್ನೂ ಭಾಳ ಕೆಲಸ ಐತಿ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕೆಲಸ ಎಲ್ಲ ಒಬ್ಬೊಬ್ಬರು ಒಂದೊಂದು ಮಾಡಿಕೊಂಡು ಮುಗಿಸ್ಕೊಳೋಣ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದೆ. ಹಂಗೆ ನಮ್ಮ ನವ್ಯಾಗ ತುಂಬ ಜನ ವಿಶ್ ಮಾಡಿರಿ, ಇನ್ನೂ ವಿಶ್ ಮಾಡ್ತಾಯಿದ್ದೀರಿ. ಮೇ 13ರಿಂದನೂ ವಿಶ್ ಮಾಡಾಕತ್ತೀರಿ. ಎಲ್ಲ ವಿಡಿಯೋದಲ್ಲೂ ವಿಶ್ ಮಾಡಿರಿ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ. ನವ್ಯನ ಬದಲಿ ನಾನು ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನವ್ಯನ ಬರ್ತಡೇದ್ದು ವಿಶಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸು ಫ್ರೆಂಡ್ಸ್. ನೋಡ್ಬೋದು, ಚಹಾ ಬ್ರೆಡ್ ತಿಂತಾಯಿದ್ದೀವಿ. ಅವತ್ತೇ ನವ್ಯನ ಬರ್ತಡೇ ದಿವಸನ ಕೋಲ್ಡ್ ಆಗಿಬಿಟ್ಟೈತಿ. ಇಲ್ಲಿವರೆಗೂ ಇನ್ನೂ ಆರಾಮಾಗಿಲ್ಲ. ಸ್ವಲ್ಪ ನಿನ್ನೆ ರಾತ್ರಿ ಭಾಳ ತಲೆ ನುಸ್ಸಕತ್ತಿತ್ತು, ಹಾಗಾಗಿ ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ. ನೆಗಡಿಯೇನೋ ಅಷ್ಟೊಂದು ತ್ರಾಸು ಕೊಟ್ಟಿದ್ದಿಲ್ಲ, ಬಟ್ ತಲೆನೋವನ್ನ ಭಾಳ ತ್ರಾಸು ಕೊಡ್ತು. ಹಾಗಾಗಿ ರಾತ್ರಿ ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ ನನಗೆ. ಮತ್ತು ಬೆಳಿಗ್ಗೆ ಒಂದು ಸ್ವಲ್ಪ ಎದ್ಬಿಟ್ಟು ಕ್ಲಿಯರ್ ಆಯಿತು ತಲೆನೋವು. ಹಂಗಾಗಿ ಎಡಿಟ್ ಮಾಡಿ ಶೇರ್ ಮಾಡ್ಕೊಂಡ್ರಾಯ್ತು, ಮಾಡಾಕತ್ತೀನಿ. ನೋಡಿರಿ, ನವ್ಯ ನೋಡಕತ್ತಾಳೆ. ಅದು ಯಾಕೆ ಹಂಗೆ ನೋಡಿಲ್ಲೋ ಗೊತ್ತಿಲ್ಲ. ತಿನ್ಸಾಕತ್ತೀನಿ, ಆದ್ರೂ ನಾನು ಹಣಿಕೆ ಹಾಕಿ ನೋಡಿ. ಅಂದರೆ ನಾನು ಹೊಸ ಡ್ರೆಸ್ ಹಾಕ್ಕೊಂಡೀನಿ, ತಾನು ಹೊಸ ಡ್ರೆಸ್ ಹಾಕ್ಕೊಂಡವಳ್ರಿ. ಎಲ್ಲಿಗೆ ಕರ್ಕೊಂಡು ಹೊಂಟಾಳೆ ನಮ್ಮ ಮಮ್ಮಿ ಅಂತೇಳಿ ತಿಳ್ಕೊಂಡಾಳಕಿ. ನೋಡಿರಿ ಫ್ರೆಂಡ್ಸು, ನಮಿತಾ ಪೂಜೆ ಮಾಡಕತ್ತಾಳ. ದೀಪ ಹಚ್ಚಿ ಹೂ ಏರಿಸಿ ದೀಪ ಹಚ್ಚಿ ಪೂಜೆ ಮಾಡಕತ್ತಾಳ ಫ್ರೆಂಡ್ಸ್. ಉದಿನ ಕಡ್ಡಿ ಬೆಳಗಾಕತ್ತಾಳ್ರಿ. ನಾವೇ ಇಲ್ಲಿ ಕೂತ್ಕೊಂಡಾಳ ರೆಡಿಯಾಗಿ ಹೊರಗೆ. ರಂಗೋಲಿ ನಾನು ಹಾಕಿಲ್ಲ. ನಮಗೆ ಪ್ಯಾಂಟಿಗೆ ಇದು ರಂಗೋಲಿ ಹೋಗ್ಬಿಡ್ತೈತೆ ನೋಡಲ್ಲಿ. ಒಂದು ಸ್ವಲ್ಪ ಪ್ಯಾಂಟ್ ಮ್ಯಾಕೆ ಎತ್ತಿ ಹಿಡ್ಕೊಂಡು ಹೋಗು. ಹೊರಗೆ ಒಂದು ದೀಪ ಹಚ್ಚಿ ತುಳಸಿಗೆ ಆಗುತ್ತಾ ಬಾಗಿಲಿಗೆ ಆಗುತ್ತೆ ಅಂಥೇಳಿ ಎರಡು ಕಡೆ ಪ್ಲಾಜೋ ಪ್ಯಾಂಟ್ ಹಂಗೆ ಅವ. ರಂಗೋಲಿ ನಾನು ಹಾಕಿಕೊಟ್ಟಿನಿ. ಅಡುಗೆ ಮಾಡಕತ್ತಿದ್ನೆ, ಅದಕ್ಕೆ ರಂಗೋಲಿ ನೀನು ಹಾಕಿಬಿಡು ಬಾ ಮಮ್ಮಿ ಇವತ್ತೊಂದು ದಿನ ಅಂದ್ಲು. ಅದಕ್ಕೆ ನಾನು ಹಾಕಿದೆ. ಇಷ್ಟು ನಡೆದೈತಿ. ಅಕ್ಕಿ ಅಂತೂ ಪೂಜೆ ಮಾಡಾಕತ್ತಾಳ. ಪೂಜೆದ ಕೆಲಸ ಆಕಿಗೆ ಬಿಟ್ಟು ಕೊಟ್ಟಿದ್ದೆ, ಮಾಡಾಕತ್ತ ಚಂದ ಮಾಡ್ಯಾಳ. ಬರ್ರಿ, ಅಡುಗೆ ಮನೆಯಾಗ ಏನೇನು ಆಗೈತೆ ಅಂತ ತೋರಿಸ್ತೀನಿ ಈಗ. ನೋಡಿರಿ, ಇದು ಕಟ್ಟು ಪಲ್ಯ ಆಯಿತು, ಬದ್ನಿಕಾಯಿ ಪಲ್ಯ. ಆಮೇಲೆ ವಡೆದ್ದು ರೆಡಿ ಆಗೈತಿ. ವಡೆ ಮಾಡೋಕ್ಕೆ ಸಾಂಬಾರಿಗೆ ರುಬ್ಬಕ್ಕೆ ಇಟ್ಟೀನಿ. ಇದನ್ನು ರುಬ್ಬಿ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಕೈತಿ. ಹೋಳ್ಗೆ ಮಾಡ್ಬೇಕಿನ್ನು. ಇಷ್ಟು ನಡೆದೈತೆ ನೋಡಿರಿ. ಅದು ಹಂಗೆ ಡಿಸ್ಕನೆಕ್ಟ್ ನೋಡ್ರಿ. ನಮ್ಮ ಆಂಟಿ ಅಂಕಲ್ ಬಂದಾರ. ಮತ್ತಿನ್ನೇನಾಗಬೇಕು? ಚಾಕ್ಲೇಟ್ ಇಷ್ಟು ನಡೆದೈತಿ ಫ್ರೆಂಡ್ಸು ಒಳಗೆ.
ಹಾಲು ಕಾಸಕ್ಕಿಟ್ಟೈತಿ, ಬಜ್ಜಿ ಮಾಡಿದ್ರು, ಪಲ್ಯ ಮಾಡಿದ್ರು, ಚಿಪ್ಸ್ ತಂದಾರ ನಮ್ಮಪ್ಪ, ಕೇಕ್ ತಂದಾರ, ಗುಲಾಬ್ ಜಾಮೂನು. ಇಲ್ಲ ಇತ್ತು ಗುಲಾಬ್ ಜಾಮೂನ್ ತಿಂತೀಯನ? ಅಲ್ಲ ಐತಿ. ಯಾ ಇಕ್ಷಿ ಹಾಯ್ ಹಾಯ್ ನೋಡ್ರಿ ಒಂದು ಇಕ್ಷಿ ಹಾ ಇಕ್ಷಿ 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 ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ಕಂಟಿನ್ಯೂ ಮಾಡಿ. ಫ್ರೆಂಡ್ಸ್ ನೋಡ್ರಿ, ಇದು ನಾವು ತಂದಿರೋ ಕೇಕ್. ಇದು ನಮ್ಮ ಮನೆಯವರು ಆಫೀಸಲ್ಲಿ ನಮ್ಮ ಸೈಡ್ ಹುಡುಗರು ಇಬ್ಬರು ಅದಾರ ಮತ್ತು ಒಂದು ಹುಡುಗಿ ಚೈತ್ರ ಅಂಥೇಳಿ ಅವರು ಕೊಟ್ಟು ಕಳ್ಸ್ಯಾರ ನಾವಾಗ ಗಿಫ್ಟ್ ಅಂಥೇಳಿ ಬರ್ತ್ಡೇ ಕೇಕ್. ವಿನಾಯಕ ಮತ್ತು ಸಾಗರ್. ಯಾರು? ವಿನಾಯಕ, ಸಾಗರ್, ಚೈತ್ರ, ಮೂರು ಜನರಿಗೂ ಥ್ಯಾಂಕ್ ಯು. ವಿನಾಯಕ್, ಸಾಗರ್ ಮತ್ತು ಚೈತ್ರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಈಗ ಎಲ್ಲರೂ ರೆಡಿ ಆಗ್ಯಾರ ಕೇಕ್ ಕಟ್ ಮಾಡಕ್ಕೆ, ಹೌದಿಲ್ಲ? ಅವ್ರಂತರೂ ಫಸ್ಟ್ ರೆಡಿ ಆಗಿದ್ರು, ಇವರು ಫಸ್ಟ್ ರೆಡಿ ಆಗಿದ್ರು. ಹಿಡ್ದು ಹಾಕ್ಯಾರ ಈಗ, ಇಲ್ಲಂದ್ರೆ ಕೇಕ್ನ ಕೈ ಎದ್ದದ ಹಾಂ 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 ಹ್ಯಾಪಿ ಬರ್ಡೇ. ಯಾರ್ದು ಯಾರ್ದು? ಅಕ್ಕಂದು. ಅಯ್ಯೋ ಅಯ್ಯೋ, ಅದು ಹತ್ತಂತ ಇಲ್ಲ. ಹಾ, ಪಟಾಕಿ ಅಂತ ತಿಳ್ದಾನವ. ಇದು ಒಂದಾಯ್ತೇನ್ರಿ? ಎರಡು ಅದಾವಲ್ಲ. ಏಕೆ ತಂದ ಆಗ್ಬೇಕು? ಕಡಿಪಟ್ನೆ ನಮ್ಮಿ ಹೊಸ ಡಬ್ಬ್ಯಾಗ ಅದಾವ. ಆತು ಹೋಗಿ ಹೇಳ್ತಾನಿರಿ. ಹೋಗಿ ಬರ್ರಿ, ಹೇಳಿ ಬರ್ರಿ. ಇಲ್ಲ ಕಟಿಪಟ್ನ ಸಿಗ್ಲಿಲ್ಲ. ಏನ ಇಲ್ಲ ಅಂದ್ರಿ? ಹಾ, ಊರಿಗೆ ಹೋಗ್ಯಾರ ಅವರು. ಅವ್ರೊಬ್ರ ಆದ್ರ ಗಂಡ. ಬರ್ತಾರ. ಮೊನ್ನೆ ನಮ್ಮಿ ಬರ್ತಡೇಕ್ ಬಂದಿದ್ರು, ಅದಕ್ಕೆ. ಹಾಂ, ನೀನು ಈ ಕಡೆ ಕುಂದಿರ್ತೀಯ ನೋಡಿ. ಮದೆ ಅವ್ರು ಅಲ್ಲಿ ಬಂದವ್ರು ಅಲ್ಲಿ ಕುಂದಿರ್ತಾರ, ಹೌದಿಲ್ಲ? ಇಟ್ಟು ಬರ್ತೀನಿ, ಹೋಗಿ ನಾನು ಹೋಗಿ ನಿಂತ್ಕೊಳ್ಳಿ. ಈಕಿ ಕಟ್ಟು ಮಾಡ್ಸದ ಒಂದು ಕೆಲಸ. ಅಲ್ಲಿ ಬರ್ತಾವ. ಆಯ್ತಾ ನಮಿತಾ? ಬರಾಕತ್ತಿಲ್ಲ ಎಲ್ಲ. ಫಸ್ಟ್ ಇದನ್ನ ಮಾಡ್ತಾನ. ಹಿಂದಕ್ಕೆ ಸರ್ರಿ, ಹಚ್ಚಿ ಉಟ್ಲ. ಒಂದು ಯೋಧ ಒಂದಿಂದ Happy birthday to you. Happy birthday to you. Happy birthday to you. ಕಟ್ ಮಾಡು. ಎಲ್ಲೇ ಇದೆ? ಇದು ಮುರಿಕೆ ಬಿಡಿ. ಇದು ಕೈ ಹಿಡಿ, ಇಪ್ಪುಲ ಎಲ್ಲ ಕೈ ಹಿಡ್ರೆ. ಅದೇ Happy birthday to you. ತಿನ್ನಲ್ಲ ಬಿಡೈತಿ. ಬಾ, ನಮಗೆ ನಾವೇ ಖುಷಿ ಆಯ್ತು. ತಿನ್ರಿ, ಈಗ ಕೈ ಯಾರ ಇಡ್ರಿ, ತಿಂದಾರ ತಿನ್ರಿ. ಹಾ, ಆಯ್ತು ನಡಿ. ಈಗ ನೀ ಅಲ್ಲಿ ಆ ಕಡೆ ಕೊಡ್ತೀನಿ. ಹಾಕೊಳ್ಳ ಬರ್ರಿ. ತಿನ್ನಿಸ್. ಅಲ್ಲ ತಿನ್ನಿಸ್. ತಿನ್ನಲ್ಲ.
ಕೊಡ್ತೀನಿ ಈಗ ಬೈಟಿ. खाने में बिजी रहेगा वो वेट कर रहा है बहुत। हाँ उसको बहुत पसंद है सबसे पहले इसको हाँ अपने बर्थडे में पहले खा लेगा बाद में कट करेगा अरे ಅದು ಕೇಕ್ ಅಲ್ಲ ಅಲ್ಲಿ ಅದು ಪೇಪರ್ ಪೇಪರ್ ಅದು ಚಿಪ್ಸ್ ಕೈ ಹಾಕ್ಬಾರ್ದು ಎದ್ದು ಮಾಮ ಇಲ್ಲಿ ಬಾ ಕೊಡ್ತಾರೆ ಬಾ ಮಸ್ತ್ ದೊಡ್ಡ ಇನ್ನೇನೋ ತಿಂದೆ ಮೊನ್ನೆನೂ ತಿಂದೆ ಡೈಲಿ ಚಾಕ್ ಇದು ತಿಂತ ಇದೆಯಲ್ಲ ಮೊನ್ನೆ ತಂದಿದೆ उसको उसको देते हैं ಅವ್ನಿಗೆ ಏನು ಅದು ಕಟ್ಟಿ ಕೊಟ್ಬಿಟ್ಟಿದ್ದೇನೆ ಸಾಕು हिंदी में बात करो अपने मन से बोलता है कि टाइम में कितना नहीं बोलता ಇಲ್ಲ ಹಿಂದಿ ಬರುತ್ತಾ ಹಾ ಮಾತಾಡ್ತಾರೆ ನಿಮ್ದು ನೀಕು ಹಿಂದಿನಾ ಅವ್ರತ್ ಮಾತಾಡಿದ್ರೆ ಮಾತಾಡ್ತಾನೆ ಅವ್ರತ್ ಕನ್ನಡ ನಿಮ್ಗೆ? ನಂಗೆ ಬರುತ್ತೆ. ಹಿಂದಿ ಬರುತ್ತಾ ನಿಮಗೂ ಬರುತ್ತಾ ಅರ್ಥ ಮಾಡ್ಕೊಂಡ್ರೆ ಮಾತಾಡೋದು ಇಲ್ಲ ಅರ್ಥನೇ ಆಗಲ್ಲ. ಆಕೆಗೆ ಓದಾಕ ಬರೆಯಕ ಬರುತ್ತೆ ಹಾ ಮಾತಾಡಕ್ ಬರಲ್ಲ. ನನಗೆ ಸ್ವಲ್ಪ ಓದಾಕ ಬರೆಯಕ ಬರುತ್ತೆ ನನಗೆ ಮಾತಾಡಕ್ ಬರುತ್ತೆ ಅಷ್ಟೇ. ಇಷ್ಟೇ ಬರುತ್ತೆ ಎತ್ತಿನ ಕೋಲ್ಡ್ ಆಯ್ತು ಬಿಡಕ್ಕ ಅವ್ನು ಕೂಡ ಅಲ್ಲಿ ಕೈ ಕಟ್ಟು ಹಾಕಿ ಮತ್ತೆ ಸ್ವಲ್ಪ ನಮ್ಮಿ ಸಾಕು ಇಲ್ಲಂದ್ರೆ ಗೊತ್ತಲ್ಲ ಬಿಡಿಸ್ಬಿಡ್ತಾನೆ ಇಲ್ಲ ಆ ಕಡೆ ಚಿಪ್ಸ್ ಇಲ್ಲ ಇದು ಬಾರ ಪಾಪ ಯಕ್ಷಿ ಯಕ್ಷಿ ಇಲ್ಲಿ ಅವನು ತಿಂದಾಗ ಏನು ಇಲ್ಲ ಎಕ್ಬಿಡಿ ಏ ನೈಟ್ ಬಾ ಹೋಗು ತಿನ್ನು ಎರಡು ಕೈ ಇಟ್ಟು ತಿನ್ನು ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಬಿಸಿ ಬಿಸಿ ಹೋಳಿಗೆ ಮಾಡ್ತಾ ಇದ್ದಾರೆ ನಮ್ಮ ಮಮ್ಮಿ ನೋಡ್ರಿ ಹೂರ್ನ ಹುಷಾರು ಹಂಚು ಇಲ್ಲಿ ಬೇಯಿಸಾಕೊಂತಾರ ನೋಡ್ರಿ ಇಷ್ಟಾಗ್ಯಾವ ಪಲ್ಯ ಅಯ್ಯೋ ಅಣ್ಣ 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 ಇವ ನೋಡ್ರಿ ಇವ ಎತ್ತಿ ಅಲ್ಲ ಹಾಕೊಂಡ ಕಾಣಿಸುತ್ತವ ಎಕ್ಸೆ ಹಾಯ್ ಮಾಡಲಿ ಎಕ್ಸೆ ಒಂಚೂರು ಏ ಊಟ ಬೇಡ ಊಟ ಮಾಡಿ ಊಟ ಊಟ ಅಷ್ಟೇ ಬೇಡ ನಮ್ಮಂತ ಏನು ಮಾಡ್ಕೊಂಡಾರ ನೋಡ್ರಿ ತಲೆ ಬಡಿಸ್ಕೊಂತಿದ್ಲು
ಇಕ್ಷಿ ಏನದ ಬಾಯ್ ಇವಂದು ಆಟ ನಡೀತು ನೋಡ್ರಿ ಇವಂದು ಇದೊಂದು ಆಟ ಇಷ್ಟು ನಡ್ದೈತಿ ಫ್ರೆಂಡ್ಸ್ ಈಗ ಮತ್ತೆ ಊಟ ಮಾಡ್ಬೇಕಾದ್ರೆ ಸಿಗ್ತೀವಿ ಅದೇಂಟಿ ತಿಂದಿಲ್ಲ ನೀನು ಇದು ಇದು ಸಾರಿಗೆ ಹೂರ್ಣ ಹಾಕಿಲ್ಲ ನನಗೆ ಬದ್ನಿಕಾಯಿ ಪಲ್ಯದ ತಿನ್ನೋದಮ್ಮ ಇಪ್ಪಲಂಕ ಹೆಂಗೈತಿ ಚೆನ್ನಾಗಿತ್ತಾ ನೋಡ್ರಿ ಅವ ಹೆಂಗ್ ಕುಂತ ನೋಡ್ರಿ ಅವ ಹೆಂಗೈತಿ ಅಮ್ಮ ಹಾ ಹೆಂಗೈತಿ ಬದ್ನಿಕಾಯಿ ಪಲ್ಯ ಮಸ್ತ್ ಆಗೈತೆ ಸಾಕಾ ಬದ್ನಿಕಾಯಿ ಪಲ್ಯ ಮಸ್ತ್ ಆಗೈತೆ ಹೆಂಗೈತಿ ಮದೇಂಟಿ ಹಸಿರು ತಂದಿದ್ದೆ ಸಲ ತಿನ್ನ ಆಮೇಲೆ ಐಸ್ ಕ್ರೀಮ್ ಕೊಡ್ತೀನಿ ಐಸ್ ಕ್ರೀಮು ಜ್ಯೂಸು ಚಾಕ್ಲೇಟು ಕೇಕ್ ತಗೊಂಡು ಹೋಗಂತಿ ನಾವ್ ಏನಿಲ್ಲ ನಿಮ್ಮ ಹತ್ರ ಮಾತಾಡಲ್ಲ ನಾವು ಮನೆಗೆ ಹೋಗಿ ಕಟ್ಟಿ ಬೇರೆ ನೇತಾಕೊಂಡು ಬರ್ತದೆ ತಿನ್ನ ನಿಜ ಏನು ನಿಜ ಒಂದ್ಸಲ ಹೊಡೆದಿದ್ನಿ ಕೇಳು ಈ ಬ್ಯಾಗ್ನಾಗ ನನಗೆ ಕೇಳು ಅವ್ನು ಇನ್ನೊಂದೈತಿ ಹಂಗ ತಿನ್ಬೇಡ ತೋರ್ಸ್ತೀನಿ. ಇನ್ನೊಂದೈತಿ ಹಾಕೊಂತಾನೆ ಏನು? ಹೋಳಿಗೆ ಸಾಕು ನಾಲ್ಕು. ತಿಂದು ಹೇಳಪ್ಪ ತಿನ್ನು ಇನ್ನೊಂದು ನಮ್ಮ ಅಪ್ಪನ ಫೇವ್ರೆಟ್ ಅದೊಂದು ತಿನ್ಬಿಡ ಪಲ್ಯ ಮ್ಯಾಚ್ ನೋಡಕತ್ತೀವಿ RCB AS ಕೋಲ್ಕತ್ತಾ ಅದೇನು ನೆಗಡಿ ಆದ್ರೆ ಏನೋ ಆಗಲ್ಲ ಹೋಗು ಎತ್ತು ತಿನ್ನ ಈಕಿ ಒಂದು ಅರ್ಧನಾರ ತಿನ್ನ ನೋಡ್ರಿ ರಾತ್ರಿ ಅಷ್ಟು ಮಾಡಿ ಈಕಿ ನೋಡ್ರಿ ಅವ್ವ 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 ಚಲೋ ಮಾಡಿಬಿಡ್ತಾಳ ಅಲ್ಲಿ ಇದನ್ನ ಮಾಡಾಕಿರ್ತೀನಿ ವಡೆ ಸ್ವಲ್ಪ ಹಿಟ್ಟು ಮಸಾಲ ವಡೆ ಮಾಡಾಕತ್ತೀನಿ ಅನ್ನ ಮಾಡೀನಿ ಸಾಂಬಾರು ಐತಿ ಪಲ್ಯ ಐತಿ ಅದಕ್ಕೆ ಈಗ ಲಗು ಲಗು ತಿಂದು ಹಾಸ್ಪಿಟ್ಲಿಗೆ ಹೋಗ್ಬೇಕು ನಮ್ಮ ನಾವೇನು ಕರ್ಕೊಂಡು ಅದಿಲ್ಲ ಅವ್ವ 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 ಅಂತ ಬೆಳಗಿನ ಕೆಲಸ ಎಲ್ಲ ಆಯಿತು ನೆಲ ಒರೆಸ್ಕೊಟ್ರು ಪಾತ್ರೆ ತೊಳೆದು ಕೊಟ್ಟರು ನಾನು ಬಟ್ಟೆ ಮಡಚಿಟ್ಟೆ ಈಕಿನ ನೋಡ್ಕೊಳೋದು ಆಕಿಗೆ ತಲೆ ಬಚ್ಚೋದು ಎಲ್ಲ ಮಾಡೋದು ಮುಗೀತು ನಿಂದ್ರಿ ಇಲ್ಲಿ ಆಕಿನೂ ತಲೆ ಬಾಚ್ಕೊಂಡು ಮುಖ ತೊಳ್ಕೊಂಬಂದು ಕುಂತಾಳ ನಮಿತ ಮಾಡಾಕತ್ತಿದ್ಲ ಆಕಿನ ಚೆನ್ನಾಗಿ ಮಾಡಲಿಲ್ಲ ಅದಕ್ಕೆ ನಾನೇ ಮಾಡ್ತೀನಿ ಅಂತಂದು ಇಸ್ಕೊಂಡೆ ಒಳಿಸಿ ಹಾಕ್ತೀನಿ ಒಂದು ನಿಮಿಷ ನೀನು ರಾತ್ರಿ ತಿಂದಂಗೆ ಆಗಿದ್ದಿಲ್ಲ ಒಂದೊಂದ ತಿಂದಿದ್ವಿ ಹಾಗಾಗಿ ಜಾಸ್ತಿ ಮಾಡಿದ್ದೇನೆ ಇಲ್ಲ ನಾನು ನೋಡಿರಿ ಹಾಲು ಸ್ವಲ್ಪ ಉಳಿದಿದ್ವ ಇವನ್ನ ಬಿಸಿಗಿಟ್ಟೀನಿ ಫ್ರಿಜ್ನಾಗ ಇಟ್ಟಿದ್ದೆ ರಾತ್ರಿ ತೆಗೆದು ಅವನ್ನ ಈಗ ಚಹಾ ಕಾಸಿದ್ರಾತು ಮತ್ತು ನೀನು ಸಂಜೆ ಮುಂದೆ ಕಾಸಿದ್ದೆ ಹಾಲು ಹೋಳ್ಗೆ ಹಿಟ್ಟು ಐತಿ ಇನ್ನು ಹೋಳ್ಗೆ ಹಿಟ್ಟು ಹೂರ್ಣ ಐತಿ ಈಗ ಮಾಡ್ಕೊತ ತಿಂದು ನಿಂತ್ರೆ ಟೈಮ್ ಆಗುತ್ತೆ ಆಕಿ ಬೇರೆ ನವ್ಯ ರಾತ್ರಿ ಊಟನ ಮಾಡಿಲ್ಲ ಅದಕ್ಕೆ ಆಕಿಗೆ ಲಘುನ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಹಾಸ್ಪಿಟ್ಲಿಗೆ ನಾವೇನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೊಂಟೀವಿ ಯಾಕಂದ್ರೆ ಆಕಿದ ಕಾಲು ಆಪ್ರೇಷನ್ ಆಗಿರ್ತೀನಿ ನೋಡ್ರಿ ಅದು ಒಳಗೆ ರಾಡು ಸ್ಕ್ರೂ ಹಾಕಿರ್ತಾರಲ್ಲ ಅವನ್ನ ತೆಗಿಬೇಕು ಅವ್ರು ಅವಾಗ ಹೇಳಿದರು 1 ವರ್ಷ 2 ವರ್ಷ ಬಿಟ್ಟು ಬರ್ರಿ ಅಂದಿದ್ರು ನಮ್ಗೆ ಹೋಗೋಕ್ಕಾಗಿದ್ದಿಲ್ಲ ಅದಕ್ಕೆ ಈ ವರ್ಷ ಬ್ಯಾಸ್ಗೆ ಐತೆ ಬ್ಯಾಸ್ಗೆಗೆ ಮಾಡಿಸ್ಬಿಟ್ರೆ ಅಷ್ಟು ನೋವು ಅನ್ಸಲ್ಲ ಚಳಿಗಾಲ ಮಳೆಗಾಲದಾಗ ನೋವು ಜಾಸ್ತಿ ಅದು ಅದಕ್ಕೆ ಇವತ್ತು ಕರ್ಕೊಂಡು ಹೊಂಟೀವಿ ನಮ್ಮ ಮನೆಯವ್ರು ರಜೆ ಹಾಕ್ಯಾರ ಕರ್ಕೊಂಡೋಗಿ ತೋರಿಸಿ ಡಾಕ್ಟ್ರ್ ಏನು ಹೇಳ್ತಾರೆ ಅವ್ರು ಹೇಳ್ದಂಗೆ ಮಾಡೋದು ನೋಡ್ರಿ ಬರ್ರಿ ಈಗ ಕಂಟಿನ್ಯೂ ಮಾಡ್ತೀನಿ ಲಾಗ್ ಫಸ್ಟು ಅಡುಗೆಗೆ ಎಲ್ಲ ಆಗೈತಿ ಅದು ಒಂದಿಷ್ಟು ವಡೆ ಹಾಕಾಕತ್ತೀನಿ ಅಷ್ಟೇ ಆಕಿಗೆ ಹೊಟ್ಟೆ ಹಸ್ತೈತಿ ಪಾಪ ಏನು ತಿನ್ನಲೇ ಇಲ್ಲ ರಾತ್ರಿ ಸುಮ್ಮನೆ ನೋಡ್ಕೊಂಡು ಕೂತ್ಕೊಂಬಿಟ್ಲು ಕೇಕ್ ತಿನ್ನಲಿಲ್ಲ 1-2 ತುತ್ತು ಅನ್ನ ತಿಂದ್ಲು 2 ತುತ್ತು ಹೋಳ್ಗೆ ತಿಂದ್ಲು 2 ತುತ್ತು ವಡೆ ತಿಂದ್ಲು ಅಷ್ಟೇ ಮತ್ತು ಇನ್ನೇನು ತಿನ್ನಲಿಲ್ಲ ಇದು ನೋಡ್ರಿ ಹಗ್ ಮಾಡ್ತಾಳೆ ನೋಡ್ರಿ ನಮ್ಮ ನವ್ಯ
ಓವ ಬಂದು ಹಗ್ ಮಾಡ್ತೈತಿ ಹಗ್ಗು ಮುತ್ತು ಬಂಗಾರಿ ಬಾ ಬರವಾ ಸಾಕು ನೋಡ್ತಾ ಅಯ್ಯಯ್ಯೋ ಎಡ್ಗೊಯ್ಲ ಎಡ್ಗೊಯ್ಲ ಬಿಷದ ಹಾಗ ಸಿಕ್ಕಲ್ಲೇ ಹಾಂ ಹಾಯ್ ನೋಡ ಹಾಯ್ ಇಲ್ಲಿ ಹಾಯ್ ಇಲ್ಲಿ ಎಲ್ಲಿ ನೋಡ್ತಿದ್ದಿ ಮುಂದೆ ನೋಡುವ ನಾವ್ಯಾ ಹಾಯ್ ಹಾಯ್ ಫ್ರೆಂಡ್ಸ್ ಹಾಯ್ ಸಂಗತಿ ಕೇಳ್ಕೊಂತ ನೋಡ್ರಿ ಈಗ ನಾವು ನಾಷ್ಟ ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆ ಬಂದ್ವಿ. ಡಾಕ್ಟ್ರು ಫಸ್ಟು ಕೇಳಿದರು ಏನು ಎತ್ತ ಅಂಥೇಳಿ. ಹಳೆ ಡಾಕ್ಟ್ರು ಯಾರೂ ಇರಲೇ ಇಲ್ಲ, ಆಕೆಗೆ ಆಪ್ರೇಷನ್ ಮಾಡಿರೋ ಡಾಕ್ಟ್ರ್ ಇರಲಿಲ್ಲ. ಅವ್ರು ಚೆನ್ನಾಗಿದ್ರು ಡಾಕ್ಟ್ರು. ಬಟ್ ಈ ಸಲ ಹೋದಾಗ ಚೇಂಜ್ ಆಗಿಬಿಟ್ಟಿದ್ರು. ಮತ್ತು ಅವ್ರಿಗೆ ಹಳೇದು ಸಮ್ರಿ ಅದನ್ನೆಲ್ಲ ತೋರಿಸಿದ್ವಿ ರಿಪೋರ್ಟ್ಸು. ಅವರು ನೋಡಿದರು. ನೋಡಿಬಿಟ್ಟು ಆಪ್ರೇಷನ್ ಮಾಡೋದು ಅವಶ್ಯಕತೆ ಏನಿಲ್ಲ ಪಾಪ ಹುಡುಗಿ ಆ ಥರ ಐತಿ, ನೋಡೋಣ ಒಂದು ಸಲ ಎಕ್ಸ್ರೇ ಮಾಡಿಸ್ರಿ, ಆ ಥರ ಏನಾದರೂ ಆಪ್ರೇಷನ್ ಮಾಡಿಸ್ಬೇಕು ಅನ್ನೋ ಹಂಗಿದ್ರೆ ಮಾಡೋಣಂತ ಅಂತಂದು ಫಸ್ಟ್ ಎಕ್ಸ್ರೇ ಮಾಡಿಸ್ಕೊಂಬರ್ರಿ ಅಂತಂದು ಹೇಳಿದರು. ಎಕ್ಸ್ರೇ ಮಾಡಿಸಿದ್ವಿ. ಮಾಡಿಸಿಬಿಟ್ಟು ರಿಪೋರ್ಟನ್ನು ಕೂಡ ಬಂದು ತೊಗೊಂಡು ಅಲ್ಲೇ ಕೂತ್ಕೊಂಡಿದ್ವಿ. ಯಾಕಂದ್ರೆ ಡಾಕ್ಟ್ರು ಊಟಕ್ಕೆ ಹೋಗಿದ್ರು. ಊಟಕ್ಕೆ ಹೋದವರು ಬೇಗ ಬರಲೇ ಇಲ್ಲ. ಒಂದು ತಾಸು ನಾವು ವೇಟ್ ಮಾಡಿದ್ವಿ. ಹಂಗಾಗಿ ಮತ್ತು ಯಾರೂ ಇರಲಿಲ್ಲ, ಎಲ್ಲರೂ ಊಟಕ್ಕೆ ಹೋಗಿದ್ರಲ್ಲ. ಊಟದ ಟೈಮು ಅಷ್ಟೊಂದು ಗದ್ದಲನೇ ಇರಲಿಲ್ಲ. ಕೆಳಗಡೆ ಇದ್ದರು ಡಾಕ್ಟ್ರು. ಮತ್ತು ನೋಡಿರಿ ಇಲ್ಲೇ ಲಿಫ್ಟು ಅಲ್ಲೇ ಇತ್ತು. ದೊಡ್ಡ ದವಾಖಾನೆ ಫ್ರೆಂಡ್ಸ್ ಇದು. ಬಟ್ ಫ್ರೀ ಅಂದರೆ ಚೆಕಪ್ ಅಷ್ಟೇ ಫ್ರೀ. ಇನ್ನು ಮಿಕ್ಕಿದ್ದು ಮೆಡಿಷಿನ್ನು ಅವ್ರು ಏನೇನು ಬರೆದು ಕೊಡ್ತಾರೆ ನೋಡಿರಿ, ಅದಕ್ಕೆಲ್ಲದಕ್ಕೂ ದುಡ್ಡಿರುತ್ತೆ. ಬಟ್ ಬೆಡ್ಡು ಮತ್ತು ಚೆಕಪ್ ಮಾಡೋದು ಡಾಕ್ಟ್ರ್ ಫೀಸ್ ಇಲ್ಲ. ಹಂಗಾಗಿ ನಾವು ಫಸ್ಟಿಗೆ ಸ್ಟಾರ್ಟ್ ಆದಾಗ ತೋರಿಸ್ತಾ ಇದ್ದೀವಿ. ಆವಾಗಿಂದ ಈಗ ಭಾಳ ತುಂಬ ಗದ್ದಲಾಗೈತಿ ದವಾಖಾನೆ ಫ್ರೆಂಡ್ಸ್. ನೋಡಿರಿ ದವಾಖಾನೆಗೆ ಅಷ್ಟು ವಿಡಿಯೋ ಮಾಡಿದೆ, ಮತ್ತು ಹೊಳ್ಳಿ ಕಂಟಿನ್ಯೂ ಮಾಡಲಿಲ್ಲ. ಬಂದುಬಿಟ್ಲೆ ಸ್ವಲ್ಪ ಆಗಿತ್ತು. ನಾವೇ ಊಟ ಮಾಡಿಸಿದ್ದೆ, ಉಳಿಸಿ ಮಲ್ಕೊಂಬಿಟ್ಟಿದ್ವಿ. ಮಲ್ಕೊಂಡು ಎದ್ದು ಇವಾಗ ಸಾಯಂಕಾಲ ಮತ್ತು ಹೊಳ್ಳಿ ಕಂಟಿನ್ಯೂ ಮಾಡಾಕತ್ತೀನಿ ಫ್ರೆಂಡ್ಸ್. ಇನ್ನೇನು ಲಾಗ್ ಎಂಡ್ ಮಾಡೋಕ್ಕೆ ವಿಡಿಯೋ ಮಾಡಾಕತ್ತೀನಿ. ನಮ್ಮ ನವ್ಯಾಂದು ಆಪ್ರೇಷನ್ನು ಅವರು ಡಾಕ್ಟ್ರು ಮಾಡಿಸಿದ್ರು ನಡಿತೈತಿ, ಬಿಟ್ಟರು ನಡಿತೈತಿ ಅಂತಂದರು. ಹಾಗಾಗಿ ಕನ್ಫ್ಯೂಷನ್ನೇ ಆಗದೀನಿ ನಾನು. ಸೋಮವಾರ ಬರ್ತೀವಂತ ಹೇಳಿ ಬಂದೀವಿ. ನಮ್ಮ ಮನೆಯವ್ರು ಮಾಡಿಸ್ಬಿಡೋಣ, ಆಕೆ ಬಾಯಿಲ್ಲ ಹೇಳ್ಕೊಳಕ್ಕೆ, ನೋವು ಏನಾರ ನೋವು ಆಯಿತು ಅಂದ್ರೆ ಆಕೆಗೆ ಹೇಳ್ಕೊಳಕ್ಕೆ ಆಗಂಗಿಲ್ಲ. ತೆಗಿಸ್ಬಿಟ್ರೆ ನಮಗೂ ಒಂದು ಚಿಂತೆ ಇರೋಂಗಿಲ್ಲ ಅಂತ ಅವ್ರು ಅಂತಾರೆ. ನನಗೇನೋ ಈಗ ಹೋಗಿ ಆಪ್ರೇಷನ್ ಮಾಡಿಸಿದ್ರೆ ಮತ್ತೆ ಗಾಯ ಆಗುತ್ತಾ, ಗಾಯ ನೋವು ತಡ್ಕೊಳೋದು ಅದು ಒಂದು ತಿಂಗಳಕ್ಕಿಗೆ ನೋವು. ಆ ನೋವು ನೆನೆಸ್ಕೊಂಡ್ರೆ ಬೇಡ ತೆಗಿಸೋದು ಅನ್ನಿಸ್ತೈತಿ. ಒಂದೊಂದು ಸಲ ಅನಿಸುತ್ತಾ ಒಳಗೆ ಮತ್ತು ಅದು ಆಕೆಗೆ ನೋವು ತ್ರಾಸು ಕೊಡಕತ್ತಿತ್ತು, ಚುಚ್ಚೋದು ಆ ಥರ ಏನಾರು ಆಗಿದ್ದು ನಮಗೆ ಗೊತ್ತಾಗಂಗಿಲ್ಲ. ಆಕೆನೂ ಹೇಳಂಗಿಲ್ಲ ಬಾಯಿ ಬಿಟ್ಟು. ಮಾಡಿಸ್ಬಿಡ್ಬೇಕು ಅಂತ ನನಗೆ ಅನ್ಸಾಕತ್ತೈತಿ ಫ್ರೆಂಡ್ಸು. ಆಪ್ರೇಷನ್ನು ಸೋಮವಾರ ಬರ್ತೀವಿ ಅಂತ ಹೇಳೀವಿ. ಸೋಮವಾರದೊಳಗೆ ಆಕೆದು ಹೋಗ್ಬೇಕು ಸೋಮವಾರ. ನೋಡಿರಿ ನಮಗೂ ಕನ್ಫ್ಯೂಷನ್ ಐತಿ ಫ್ರೆಂಡ್ಸು. ನಮ್ಮ ಮನೆಯವ್ರಂತೂ ಮಾಡಿಸೇ ಬಿಡ್ಬೇಕಂತ ತೀರ್ಮಾನ ಮಾಡ್ಯಾರ. ಬಟ್ ನನಗೆ ಒಂಚೂರು ಕನ್ಫ್ಯೂಷನ್, ಮಾಡಿಸ್ಬೇಕಾ ಬೇಡ ಅಂತ ಹೇಳಿಬಿಟ್ಟು. ನಿಮ್ಮ ಮನೆಯಾಗ ಯಾರಿಗಾದರೂ ಆಪ್ರೇಷನ್ ಆಗಿ ರಾಡು ಮತ್ತು ಸ್ಕ್ರೂ ಇರ್ತಾವಲ್ಲ ಅವನ್ನ ತೆಗ್ಸಿದಿರೋ ಇಲ್ವೋ ಏನು ಎತ್ತ ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ನನಗೆ ಶೇರ್ ಮಾಡ್ಕೊಳ್ರಿ. ಈ ವಿಡಿಯೋ ಒಂದು ಎರಡು ದಿನ ಆದಮೇಲೆ ಬರ್ತೈತಿ. ಆವಾಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮಾಡಿಸ್ಬಿಡ್ರಿ, ನಿಮ್ಮ ತೀರ್ಮಾನನೂ ಹೇಳ್ರಿ. ಹಾಗೆ ಮಾಡಿಸ್ಬಿಡ್ರಿ ಅಂತ ಹೇಳೋರಿದ್ರೆ ಮಾಡಿಸ್ಬಿಡ್ರಿ ಅಂತ ಹೇಳ್ರಿ, ಬೇಡ ಅಂತ ಹೇಳೋರಿದ್ರೆ ಹೇಳ್ರಿ. ನೋಡೋಣ ನಾವೇನಾದರೂ ತೀರ್ಮಾನ ಮಾಡ್ತೀವಿ. ಬಟ್ ನಮ್ಮ ಮನೆಯವ್ರಂತರೂ ತೀರ್ಮಾನ ಮಾಡೇ ಬಿಟ್ರು, ಅವ್ರು ತೆಗಿಸೇ ಬಿಡೋಣ. ಮುಂದೇನಾದರೂ ಆಕೆ ಇನ್ನೂ ಬೆಳ್ಕೊತ ಹೋದಂಗೆಲ್ಲ ಸ್ವಲ್ಪ ದಪ್ಪನೂ ಹಾಕ್ತಾಳ. ಆಕೆಗೆ ಅದು ಚುಚ್ಚೋದು ಅದು ಏನೂ ಗೊತ್ತಾಗಂಗಿಲ್ಲ, ಹೇಳೋದೇ ಇಲ್ಲ. ತೆಗಿಸ್ಬಿಡೋಣ ನಮ್ಮ ಥರ. ಅದಕ್ಕೆ ನೋಡೋಣ ಏನೇನು ಆಕೈತಿ. ನೀವು ಕೂಡ ನನಗೆ ಧೈರ್ಯ ಕೊಡ್ರಿ, ಒಂದು ಸ್ವಲ್ಪ ಮಾಡಿಸ್ಬಿಡ್ರಿ ಅಂತಂದು ಧೈರ್ಯ ಕೊಡ್ರಿ. ನಿಮ್ಮ ಅನಿಸಿಕೆ ಏನೇನು ಅನಿಸುತ್ತಾ ಅದನ್ನ ತಿಳಿಸ್ರಿ. ಹೋಗಿ ತೋರಿಸ್ಕೊಂಬಂದೀವಿ. ಡಾಕ್ಟ್ರು ಎಲ್ಲ ಏನಾಗಿಲ್ಲ, ಚೆನ್ನಾಗಿ ಹೊಂದ್ಕೊಂಡೈತಿ, ಕ್ಯೂರ್ ಆಗೈತಿ, ಎಲ್ಲ ಹೀಲ್ ಆಗೈತಿ ಅಂತಂದು ಹೇಳಿದ್ರು. 5 ವರ್ಷ ಆಗ್ತದೆ ಕಾಲ ಆಪ್ರೇಷನ್ ಆಗಿ. ಅದಕ್ಕೆ
ನಾನು ಅಂದ್ಕೊಂಡಿದ್ದೆ ಬೈತಾರೋ ಏನೋ, ಈಗ ಬಂದಿರಿ 5 ವರ್ಷ ಆಯಿತು ಆಪ್ರೇಷನ್, ಈಗ ಬಂದಿರಿ ಅಂತ ಹೇಳಿ ಬೈತಾರೆ ಅಂದ್ಕೊಂಡಿದ್ದೆ. ಬಟ್ ಬೈಲಿಲ್ಲ ಅವ್ರು ಡಾಕ್ಟ್ರು. ಆಪ್ರೇಷನ್ ಮಾಡಿದ್ದ ಡಾಕ್ಟ್ರು ಇಲ್ಲ ಈಗ ಅಲ್ಲಿ, ಈಗ ಬೇರೆ ಡಾಕ್ಟ್ರು ಬಂದಾರ. ಹಾಗಾಗಿ ಆ ಡಾಕ್ಟ್ರು ಹೇಳಿದ್ರು ಏನು ಭಯ ಪಡೋವಂಥದ್ದು ಏನಿಲ್ಲ, ನೀವು ತೆಗೆದ್ಬಿಡಿ ಅಂದ್ರೆ ತೆಗೆದ್ಬಿಡ್ತೀವಿ ನಾವು, ಬಟ್ ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ ಆಕಿಗೆ ಅಂತಂದು ಹೇಳಿದರು. ಆದರೂ ಕೇಳೋಕ್ಕಾಗಲ್ಲ, ಆಕಿಗೆ ಬಾಯಿಲ್ಲಲ್ಲ, ಚುಚ್ಚೋದು ಪಚ್ಚೋದು ಗೊತ್ತಾಗಿಲ್ಲಲ್ಲ ಅಂತ ಅದನ್ನು ಅವರ ಅಂದರು. ತೆಗ್ಸಂಗಿದ್ರಿ ಇವತ್ತು ಅಡ್ಮಿಟ್ ಆಗಂಗಿದ್ರಿ, ಇವತ್ತು ಅಡ್ಮಿಟ್ ಆಗಿರಿ, ಶನಿವಾರ ಆಪ್ರೇಷನ್ ಮಾಡ್ತೀವಿ, ಸೋಮವಾರ ಮಂಗಳವಾರ ಬುಧವಾರ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ ಅಂತಂದರು. ಅದಕ್ಕೆ ನಾನು ಒಂದು ಸ್ವಲ್ಪ ಸೋಮವಾರ ಮಟ್ಟ ಹಾಕಿದೊಂದು ಸ್ವಲ್ಪ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಸೋಮವಾರ ಹೋಗಿ ಅಡ್ಮಿಟ್ ಆದ್ರೆ 1 ವಾರ ಹೋಗ್ತೈತೆ ಅಲ್ಲಿಗೆ. ಮತ್ತು ನೆಕ್ಸ್ಟ್ ಸೋಮವಾರ ಈಕಿದು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಈಕೆ ಸ್ಕೂಲ್ ಸ್ಟಾರ್ಟ್ ಆಗೋದ್ರೊಳಗನ ಅದನ್ನೆಲ್ಲ ಮುಗಿಸ್ಬೇಕು ನಾವು. ಅದಕ್ಕೆ ಈಗ ಅರ್ಜೆಂಟಾಗಿ ಹೋಗಿ ಬಂದ್ವಿ ಇವತ್ತು ಹಾಸ್ಪಿಟ್ಲಿಗೆ. ಮತ್ತು ಈಕೆ ಸ್ಕೂಲ್ ಸ್ಟಾರ್ಟ್ ಆಯ್ತು, ನಾವು ಅಲ್ಲಿ ಹಾಸ್ಪಿಟ್ಲಾಗ ಕುಂದ್ರೋದು, ಮತ್ತು ಈಕಿಗೆ ಸ್ಕೂಲಿಗೆ ಕಳ್ಸೋಕ್ಕಾಗಂಗಿಲ್ಲ, ಈಕಿನೂ ಮನ್ಯಾಗ ಇಟ್ಕೊಂಡು ಕುಂದಿರ್ಬೇಕಾಗುತ್ತೆ. ಅದ್ರಾಗ ಬೇರೆ 9th ಈಗ, ಮುಂಚೆಕ್ಲಂಗೆ ಬಿಡೋಕ್ಕಾಗಲ್ಲ ಸ್ಕೂಲು. ಅದಕ್ಕೆ ಆಕೆ ಸ್ಕೂಲ್ ಸ್ಟಾರ್ಟ್ ಆಗೋದ್ರೊಳಗೆ ಹೋಗಿ ಆಕಿನ ಮುಗಿಸ್ಕೊಂಡು ಬಂದುಬಿಡ್ಬೇಕಂತ ನಮ್ಮ ಮನೆಯವ್ರು ಆಲ್ರೆಡಿ ಆಫೀಸ್ನಾಗ ರಜಾ ತೊಗೊಂಬಿಟ್ಟಾರ ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಡಾಕ್ಟ್ರ್ ನೋಡಿದ್ರೆ ಹಂಗಂದ್ರು, ಏನು ಅವಶ್ಯಕತೆ ಇಲ್ಲ, ನೀವು ತೆಗಿ ಅಂದ್ರೆ ತೆಗಿತೀವಿ ಅಂದಾರ. ಅವರು ಅವ್ರೂ ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ರ, ತೆಗಿಸ್ಬಿಡ್ರಿ ಮುಂದೆ ಪ್ರಾಬ್ಲಮ್ ಆಗುತ್ತಾ ಅನ್ನೋದೊಂದು ಮಾತು ಅವ್ರು ಹೇಳ್ಬಿಟ್ಟಿದ್ರು. ನನಗೂ ಧೈರ್ಯ ಬಂದುಬಿಡ್ತಿತ್ತು, ತೆಗಿಸ್ಬಿಟ್ರಾತು. ಬಟ್ ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಿದರು, ಹೌದಿಲ್ರಿ? ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬೈ ಫ್ರೆಂಡ್ಸ್.